ಟ್ರೆಡಿಷನಲ್ ಚೇರಿಂದ ನಾನು ಹೊಸ ನ್ಯೂ ಆಫೀಸ್ ಚೇರ್ಗೆ ಅಪ್ಗ್ರೇಡ್ ಆಗ್ತಾ ಇದ್ದೀನಿ. ಈಗ ಬನ್ನಿ ನೋಡೋಣ. ಸೊ ಇದು ನೋಡಿ, ನ್ಯೂ ಆರ್ಗನಾಮಿಕ್ ಆಫೀಸ್ ಚೇರ್. ಇದು ಅಡ್ಜಸ್ಟಬಲ್ ನೆಕ್ ರೆಸ್ಟ್ ಆಗಿರುವಂಥದ್ದು. ಇದರಲ್ಲಿ ಬ್ಯಾಕ್ ಸಪೋರ್ಟರ್ ಕೂಡ ಕೊಟ್ಟಿರುವಂಥದ್ದು. ನೋಡಿ, ಇದು ಅಡ್ಜಸ್ಟಬಲ್ ಬ್ಯಾಕ್ ಸಪೋರ್ಟರ್, ತುಂಬ ಕಂಫರ್ಟ್ ಆಗಿರುವಂಥದ್ದು ಇದ್ರ ಕುಷನ್ನು. ಬಾಕ್ಸ್ ನೋಡಿದ್ರೆ ಫ್ಲಿಪ್ಕಾರ್ಟದು ಡೆಲಿವರಿ ಕೊಡ್ಬೇಕಾದ್ರೆ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಬರ್ತಾನ ಇಲ್ಲೇ ಅಡ್ವರ್ಟ್ ಮಾಡೋದು ನಾವು. ಬಟ್ ಇಲ್ಲಿ ವೆಲ್ಡಿಂಗ್ ಆಗಿರೋ ಜಾಗದಲ್ಲಿ ಏನೋ ಒಂದು ಸ್ವಲ್ಪ ಮೋಸ್ಟ್ಲಿ ಚೇರ್ ಯಾವುದೋ ಖರ್ಚು ಆಗಿರೋದು ನೋಡ್ಬೋದು. ಈ ಚೇರ್ನ ತಗೊಳ್ಳೋಣ ಅಥವಾ ಈ ಚೇರ್ನ ತಗೊಳ್ಳೋಣ? ಇದು ಬಂದ್ವಕ್ಕೆ ಸಿಲುಕಿದ್ದೀವಿ. ಸೊ ಪ್ರೈಸ್ಗೆ ವರ್ತಾ? ಇದು ಪ್ರೈಸ್ ಬಂದು ಫ್ಲಿಪ್ಕಾರ್ಟಲ್ಲಿ ನಮ್ಮದು 4000. ನಂಗೆ ಗೊತ್ತಿಲ್ಲ, ಖರ್ಚು ಆಗ್ಬಿಟ್ಟೈತೆ ಅನಿಸ್ತದೆ ನನಗೆ ಯಾಕೆ ಈ ಚೇರು. ಇಲ್ಲಿ ಟರ್ನ್ ಮಾಡೋಕೆ ಇದೆಯಲ್ಲಪ್ಪ. ಓಕೆ, ಇದು ಹಳೆ ಕಾಲದ ಚೇರು. ಇದನ್ನು ನೋಡಿ, ನಾನು ಈ ಕಡೆ ಕುತ್ಕೊಂಡು ಮಾತ್ರ ವರ್ಕ್ ಮಾಡೋಕ್ಕೆ ಸಾಧ್ಯ. ಈ ಕಡೆಗೆ ಹಿಂಗೆ ಟರ್ನ್ ಮಾಡೋಕ್ಕೆ ಹಿಂಗೆ ಎತ್ಬಿಟ್ಟೇ ನಾನು ಹಿಂಗೆ ಟರ್ನ್ ಮಾಡಬೇಕು. ಅದೊಂದು ಡಿಸ್ಅಡ್ವಾಂಟೇಜ್ ಇದೆ ಟ್ರೆಡಿಷನಲ್ ಓಲ್ಡ್ ಸಿಸ್ಟಮ್ ಚೇರ್ಗಳಿದು. ಆ್ಯಂಡ್ ಆಮೇಲೆ ನೆಕ್ ರೆಸ್ಟ್, ಬ್ಯಾಕ್ ಪೇನ್ ಏನಾದರೂ ಆದಾಗ, ನೆಕ್ ಪೇನ್ ಏನಾದರೂ ಆದಾಗ ನಿಮಗೆ ನೆಕ್ ರೆಸ್ಟ್ ಕೂಡ ಮಾಡೋಕ್ಕಾಗಲ್ಲ. ಆ್ಯಂಡ್ ಇವನ್ ನಿಮಗೆ ಸೀಟು ಹೈಟ್ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಕೂಡ ಇರಲ್ಲ ಇದರಲ್ಲಿ. ಆ್ಯಂಡ್ ಆರ್ಮ್ ರೆಸ್ಟ್ ಕೂಡ ಅಷ್ಟೇ, ಇದರಲ್ಲಿ ನಿಮಗೆ ಅಡ್ಜಸ್ಟ್ಮೆಂಟ್ ಆರ್ಮ್ ರೆಸ್ಟ್ ಸಿಗೋಲ್ಲ. ಸೊ ಈಗ ಟ್ರೆಡಿಷನಲ್ ಚೇರಿಂದ ನಾನು ಹೊಸ ನ್ಯೂ ಆಫೀಸ್ ಚೇರ್, ಆರ್ಗನಾಮಿಕ್ ಆಫೀಸ್ ಚೇರ್ಗೆ ಅಪ್ಗ್ರೇಡ್ ಆಗ್ತಾಯಿದ್ದೀನಿ. ಈಗ ಬನ್ನಿ ನೋಡೋಣ ಯಾವ ರೀತಿ ಕಾಣುತ್ತೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತೇಜಸ್. ಇವತ್ತು ಬಂದಿದ್ದೀನಿ ಎಲ್ಲಿಗೆ ಅಂತಂದರೆ ನಮ್ಮ ಮನೇಲೇ ಇದ್ದೀನಿ, ಎಲ್ಲಿಗೂ ಹೋಗಿಲ್ಲ. ಸೊ ಇವತ್ತು ನಾನು ಆರ್ಡ್ರ್ ಮಾಡಿರೋವಂಥದ್ದು 2 ಪ್ರಾಡಕ್ಟು, ಒಂದೇ ಬ್ರ್ಯಾಂಡ್ದು. ಒಂದು ಅಮೆಝಾನಿಂದ, ಇನ್ನೊಂದು ಫ್ಲಿಪ್ಕಾರ್ಟಿಂದ. ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. ಏನು ಪ್ರಾಡಕ್ಟ್ ಅಂತಂದರೆ ಪ್ರೀಮಿಯಮ್ ಆರ್ಗನಾಮಿಕ್ ಚೇರ್, ಆಫೀಸ್ ಚೇರ್ ಆ್ಯಕ್ಚುಲಿ. ಬನ್ನಿ ನೋಡೋಣ. ಒಂದು ಫಸ್ಟ್ ಅಮೆಝಾನ್ದು ಮಾಡೋಣ ಇಲ್ಲ ಫ್ಲಿಪ್ಕಾರ್ಟದ್ದು ಮಾಡೋಣ? ಫಸ್ಟ್ ಫ್ಲಿಪ್ಕಾರ್ಟದೇ ಮಾಡೋಣ, ಯಾಕಂದರೆ ಸ್ವಲ್ಪ ಡ್ಯಾಮೇಜ್ ಆಗಿದೆ. ನೋಡೋಣ ಯಾವ ಥರ ಇದೆ, ಡ್ಯಾಮೇಜ್ ಆಗಿದೆಯಾ ಇಲ್ವಾ ಅಂತ. ಸೊ ಬನ್ನಿ ಈಗ ನಾವು ಅನ್ಬಾಕ್ಸ್ ಮಾಡೋಣ. ಫ್ಲಿಪ್ಕಾರ್ಟ್ ಪ್ರಾಡಕ್ಟ್ ಯಾವುದು ಅಂದರೆ ಅನ್ಬಾಕ್ಸ್ ಮಾಡಿದಾಗ ಗೊತ್ತಾಗುತ್ತೆ. ಓ ನನ್ನ ಮೇಲೆ ವಾಲ್ತೈತೆ ಇದು. ಸೊ ಇಲ್ಲಿ ಓಪನ್ ಮಾಡಿದ ತಕ್ಷಣ ನಮಗೆ 2 ಬಾಕ್ಸ್ಗಳು ನೋಡ್ಲಿಕ್ಕೆ ಸಿಗುತ್ತೆ. ಈ ಪ್ಯಾಕೇಜಿಂಗ್ ಪರವಾಗಿಲ್ಲ, ಇನ್ನೂ ಡ್ಯಾಮೇಜ್ ಆಗಿದ್ದರೆ ಸಾಕು. ಪರವಾಗಿಲ್ಲ ಗುರು. ಹೊರಗಡೆ ಮಾತ್ರ ಸ್ವಲ್ಪ ಇದು ಕಾರ್ಡ್ಬೋರ್ಡ್ ಬೆಂಡಾಗಿತ್ತು ಹೊರತು ಒಳಗಡೆ ಏನೂ ಆಗಿಲ್ಲ. ಪ್ರಾಡಕ್ಟ್ ಚೆನ್ನಾಗಿದೆ. ಫಿಟ್ ಮಾಡಿದಾಗ ಹೆಂಗೆ ಕಾಣುತ್ತೆ ಅಂತ ನೋಡೋಣ. ಸೊ ಇದು ಸೀಟ್, ಇದು ಕಬ್ಬಣ ಗುರು. ಪ್ಲಾಸ್ಟಿಕ್ ಕೊಡ್ತಾರೆ ಏನೋ ಅಂದ್ಕೊಂಡಿದ್ದೆ, ಕಬ್ಬಣ. ಹಿಂಗೆ ಫಿಟ್ ಮಾಡಿದಾಗ ಯಾವ ಥರ ಕಾಣುತ್ತೆ ನೋಡೋಣ ಬನ್ನಿ. ಆ್ಯಂಡ್ ಅದ್ರ ಜೊತೆಗೆ ಒಂದು ಗೈಡ್ ಕೊಟ್ಟಿದ್ದಾರೆ, ಅಸೆಂಬ್ಲಿ ಇನ್ಸ್ಟ್ರಕ್ಷನ್ ಗೈಡ್ ಅಂತ. ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಬೇಕು. ಸೊ ನೋಡೋಣ ಬನ್ನಿ. ಅಷ್ಟೇ. ಎರಡು ಆರ್ಮ್ ರೆಸ್ಟ್ ಕೊಟ್ಟಿದ್ದಾರೆ. ಇದು ಹೆಡ್ ರೆಸ್ಟ್. ಇದು ಹೈಡ್ರಾಲಿಕ್. ನೋಡೋಣ ಎಲ್ಲ ಫಿಟ್ಟಿಂಗ್ ಯಾವ ಥರ ಆಗುತ್ತೆ ಅಂತ ಬರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಟೂಲ್ಸ್ಗಳು ಕೊಟ್ಟಿದ್ದಾರೆ, ಅಸೆಂಬ್ಲಿಂಗ್ ಮಾಡೋಕ್ಕೆ ಟೂಲ್ಸ್ ಕಂಪ್ಲೀಟ್. ಸೊ ಇಷ್ಟು ಇರುವಂಥದ್ದು. ಸೊ ಬನ್ನಿ, ಇದೆಲ್ಲ ಪ್ಯಾಕೇಜ್ ಕ್ಲೀನಾಗಿ ಆಗಿದೆ. ನಾವು ಇದನ್ನು ಅಸೆಂಬಲ್ ಮಾಡಿ ನೋಡೋಣ ಯಾವ ಥರ ಕಾಣುತ್ತೆ ಫೈನಲ್ ರಿಸಲ್ಟ್ ಅಂತ.
ಚಿಕ್ಕ ವಯಸ್ಸಲ್ಲಿ ಈ ಥರ ಸೌಂಡ್ ಕೇಳೋಕ್ಕೆ ಒಂಥರ ಮಜಾ ಆಯ್ತಲ್ವ, ಅನ್ಬಾಕ್ಸಿಂಗ್ ಮಾಡಬೇಕಾದ್ರೆ. ಇಲ್ಲಪ್ಪ, ಈ ಅನ್ಬಾಕ್ಸಿಂಗ್ ಮಾಡೋಷ್ಟರೊಳಗೆ ಬೆವರೆಲ್ಲ ಕಡಿತಾ ಇದೆ. ಸೊ ವೀಲ್ಸ್ ಎಲ್ಲ ಪ್ಲಾಸ್ಟಿಕ್ ಮೆಟೀರಿಯಲ್, ಬಟ್ ಇದು ಯಾವುದೋ ಕಬ್ಬಣ ಅನಿಸುತ್ತೆ, ಕ್ರೋಮ್ ಫಿನಿಶಿಂಗ್ ಮಾಡಿದ್ದಾರೆ. ಬಟ್ ಇಲ್ಲಿ ವೆಲ್ಡಿಂಗಲ್ಲಿ ಇನ್ನು ಸ್ವಲ್ಪ ಕ್ಲೀನಾಗಿ ಮಾಡ್ಬೋದಿತ್ತು ನೋಡಿ. ಇನ್ನೂ ಸ್ವಲ್ಪ ಕ್ಲೀನ್ ಫಿನಿಶಿಂಗ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಈ ಕೊಡೋ ಪ್ರೈಸ್ಗೆ ಒಂಚೂರು ಚೆನ್ನಾಗಿರ್ತಿತ್ತು. ಬಟ್ ಬಿಲ್ಡ್ ಕ್ವಾಲಿಟಿ ಎಲ್ಲ ಸ್ಟೀಲ್ದು ಚೆನ್ನಾಗಿದೆ, ಯಾವುದು ವೀಲ್ಸು ಯಾವುದು ಡ್ಯಾಮೇಜ್ ಆಗಿ ಕಾಣ್ತಿಲ್ಲ. ನೋಡೋಣ ಬನ್ನಿ. ಸೊ ಬನ್ನಿ ಈಗ ಅಸೆಂಬಲ್ ಮಾಡೋಣ. ಫಸ್ಟ್ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಹೆಡ್ ರೆಸ್ಟ್ ಮತ್ತು ಬಾಡಿ, ಫ್ರಂಟ್ ಸೈಡ್ ಹೆಡ್ ರೆಸ್ಟ್ ಎರಡರೂ ನಾವು ಇದನ್ನು ಅಸೆಂಬಲ್ ಮಾಡಬೇಕು. ಬನ್ನಿ. ಎರಡು ಬೋಲ್ಟ್ಸ್ ಮತ್ತು ಎಲ್ ಎನ್ ಕೀ ಕೊಟ್ಟಿರ್ತಾರೆ. ಸೊ ನೋಡ್ಬೋದು ನೀವು ಇಲ್ಲಿ ಎರಡು ಸ್ಕ್ರೂಗಳನ್ನ ಎಲ್ ಎನ್ ಕೀ ಥ್ರೂ ಟೈಟ್ ಮಾಡಿದ್ದೀನಿ. ಸೊ ಇದು ಸೆಕೆಂಡ್ ಸ್ಟೆಪ್ಪು, ಬೋಲ್ಟ್ಗಳನ್ನ ಇಲ್ಲಿ ಅಸೆಂಬಲ್ ಮಾಡಬೇಕು. ಯಾವುದಕ್ಕೆ ಅಂತಂದರೆ ಇದಕ್ಕೆ ಸೆಕೆಂಡ್ ಸ್ಟೆಪ್ಪಲ್ಲಿ ಇದು ಬೋಲ್ಟ್ ಟೈಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ನೋಡೋಣ ಯಾವ ಥರ ಇದೆ. ಥರ್ಡ್ ಆರ್ಮ್ ರೆಸ್ಟ್ನ ಹಾಕಬೇಕು. ನೋಡೋಣ. ಆ್ಯಕ್ಚುಲಿ ಇಲ್ಲಿ ಬೋಲ್ಟ್ಸ್ ಎಲ್ಲ ಅವರೇ ಅಸೆಂಬಲ್ ಮಾಡಿದ್ದಾರೆ. ಸೊ ಸೆಕೆಂಡ್ ಸ್ಟೆಪ್ಗೇನು ತೊಂದರೆ ಇಲ್ಲ. ಈಗ ಥರ್ಡ್ ಸ್ಟೆಪ್ಪಲ್ಲಿ ನಾವು ಆರ್ಮ್ ರೆಸ್ಟ್ಗೆ ಈ ಬೋಲ್ಟ್ಸ್ನ ತೆಗೆದು ಹಾಕಬೇಕು. ಸೊ ಈಗ ಎರಡು ಆರ್ಮ್ ರೆಸ್ಟ್ಗಳನ್ನ ಈ ರೀತಿ ಈ ಹೋಲ್ಸ್ಗಳು ಕೊಟ್ಟಿರ್ತಾರೆ, ಇಲ್ಲಿ ಅಲ್ಲಿ ಬೋಲ್ಟ್ಸ್ಗಳನ್ನ ಹಾಕೊಂಡು ಟೈಟ್ ಮಾಡಬೇಕಾಗುತ್ತೆ. ಸೊ ಬನ್ನಿ ಟೈಟ್ ಮಾಡಿ ನೋಡೋಣ. ಸೊ ಇದು ಅದೇ ಥರ ಫಿಕ್ಸ್ ಮಾಡ್ಕೊಳ್ಳೋದು. ಸೊ ಈ ರೀತಿ ಆರ್ಮ್ ರೆಸ್ಟ್ನ ಬೋಲ್ಟ್ಸ್ಗಳಿಂದ ಎಲ್ ಎನ್ ಕೀ ಥ್ರೂ ಟೈಟ್ ಮಾಡ್ಕೊಂಡು ಇದನ್ನು ಹಿಂಗೆ ಹಾಕ್ಬಿಟ್ಟು ಈಗ ಹೋಗ್ತಾನ ಇಲ್ಲ. ಇಷ್ಟನಾ? ಹಾಂ, ಇಷ್ಟ ಇದು. ಹಂಗೆ ಅನ್ಸ್ರಿ ಹಾಕ್ಬೇಕು, ನೋಡೋಣ ಇಟ್ಟಾಗುತ್ತಾ ಇಲ್ವಾ ಅಂತ. ವರ್ಕ್ ಆಗ್ತಿದೆ ನೋಡಿ. ಸೊ ಏನಾಗಿದೆ ಬರ್ತಾನ ಇಲ್ಲೇ ಬಾ ವರ್ಕ್ ಮಾಡೋದು ಹಿಂಗೆ ತಿರುಗಿಸ್ಬಿಟ್ಟು ಟೈಟ್ ಮಾಡೋಕ್ಕಾಯ್ತದೆ. ಈಗ ತಡಿ ಲಾಕ್ ಆಗ್ಬಿಟ್ಟಾಯ್ತು. ಹಾಗೆ ಅಂದರೆ ಇದು ಇಲ್ಲಿ ಬೋಲ್ಟ್ಸ್ಗಳಿದೆ. ಈ ಬೋಲ್ಟ್ಸ್ಗಳನ್ನ ಫಸ್ಟು ಎಲ್ ಎನ್ ಕೀ ಅವರೇ ಕೊಟ್ಟಿದ್ದಾರೆ. ಎಲ್ ಎನ್ ಕೀ ಯೂಸ್ ಮಾಡ್ಕೊಂಡು ಈ ಬೋಲ್ಟ್ಸ್ಗಳನ್ನೆಲ್ಲ ತೊಗೊಬೇಕು. ಅವರೇ ಟೈಟ್ ಇವರು. ಸೊ ಈ ರೀತಿ ಎಲ್ಲ ಬೋಲ್ಟ್ಸ್ಗಳನ್ನ ತಗೊಂಡು ಈಗ ವೆರಿ ಸಿಂಪಲ್ ನೋಡಿ ಇಲ್ಲಿ ಕ್ಲೀನಾಗಿ ಹಿಂಗೆ ತಳ್ಳೋದಷ್ಟೆ. ತಳ್ಳಿ ಬೋಲ್ಟ್ಗಳನ್ನ ಹಾಕೊಂಬರೋದು.
ಸೊ ಆ್ಯಂಡ್ ಅದ್ರ ಜೊತೆಗೆ ನೋಡಿ ಇಲ್ಲಿ ಒಂದು ಅಡ್ಜಸ್ಟಬಲ್ ಇದು ಕೊಟ್ಟಿರ್ತಾರೆ, ಇದನ್ನು ಹಿಂಗೆ ಮೇಲೆ ಕೆಳಗಡೆ ಮಾಡ್ಕೋಬೋದು. ನೋಡಿ ಇದು ಬ್ಯಾಕ್ ರೆಸ್ಟ್, ಸ್ಪೈನಲ್ ಕಾರ್ಡ್ಗೆ ಸಪೋರ್ಟರ್ ಥರ ಯಾವ ಥರ ಬೇಕಾದರೂ ಮೇಲೆ ಡೌನ್ ಹೆಂಗೆ ಬೇಕಾದ್ರೂ ಮಾಡ್ಕೊಂಡು. ಆ್ಯಂಡ್ ಇದು ಕೂಡ ನೋಡಿ ನಾವು ನೆಕ್ ಸಪೋರ್ಟರ್ ಯಾವ ಥರ ಬೇಕಾದರೂ ನೀವು ಹಾಕ್ಬೋದು. ಇದಾಗಿತ್ತು ಫ್ಲಿಪ್ಕಾರ್ಟಿನ ಅನ್ಬಾಕ್ಸಿಂಗ್. ನೋಡಿ ಹೆಡ್ ರೆಸ್ಟ್ ಯಾವ ಥರ ಬೇಕಾದ್ರು ನೋಡಿ ಇಲ್ಲಿ ಗಂಟನೂ ದೇವರು ಸುಸ್ತಾಗೈತೆ ಬರೋ ಇದನ್ನು ಅನ್ಬಾಕ್ಸ್ ಮಾಡಿ ಅಸೆಂಬಲ್ ಮಾಡಿಸ್ತೀವಿ. ಆ್ಯಂಡ್ ಇದು ಕೂಡ ನೋಡಿ ಅಡ್ಜಸ್ಟಬಲ್ ಆರ್ಮ್ ರೆಸ್ಟ್, ಈ ಸ್ಟ್ರೈಟು ಹೋಗುತ್ತೆ ಎರಡೂ ಕೂಡ. ಆ್ಯಂಡ್ ಹೈಡ್ರಾಲಿಕ್ ಸಸ್ಪೆನ್ಷನ್ ಹೈಟ್ ಮಾಡ್ಕೊಳ್ಳೋಣ ಆ್ಯಂಡ್ ಡೌನ್ ಕೂಡ ಮಾಡ್ಕೊಳ್ಳೋದು. ಆ್ಯಂಡ್ ಇದು ಕೂಡ ಕಲ್ಲಾಗಿದೆ. ಫ್ಲಿಪ್ಕಾರ್ಟಿನ ಪ್ರಾಡಕ್ಟ್ ಸ್ಟಾರ್ಟಿಂಗ್ ಪ್ಯಾಕೇಜ್ ಮಾತ್ರ ಸ್ವಲ್ಪ ಡ್ಯಾಮೇಜ್ ಆಗಿದ್ದು, ಅದು ಬಿಟ್ಟರೆ ಅಂದರೆ ಬಾಕ್ಸ್ ಮಾತ್ರ ಅಷ್ಟೇ, ಬೇರೆ ಒಳಗೆ ಮೆಟೀರಿಯಲ್ ಎಲ್ಲ ಒಂಚೂರು ಡ್ಯಾಮೇಜ್ ಆಗಿರಲಿಲ್ಲ, ಎಲ್ಲ ಕ್ಲೀನ್ ಫೈನ್ ಕ್ವಾಲಿಟಿ ಆಗಿತ್ತು. ಸೊ ಇದಾಗಿತ್ತು ಫ್ಲಿಪ್ಕಾರ್ಟಿನ ಪ್ರಾಡಕ್ಟ್. ಅಯ್ಯಪ್ಪ. ಸೊ ಇವಾಗ ಬನ್ನಿ ಅನ್ಬಾಕ್ಸ್ ಮಾಡೋಣ ಅಮೆಝಾನಲ್ಲಿ ತರಿಸಿರುವಂತಹ ಸೇಮ್ ಚೇರ್, ಆದರೆ ಡಿಫ್ರೆಂಟ್ ಕಲರ್. ಏನು ಡಿಫ್ರೆನ್ಸ್ ಇದೆ ಅಂತ ತೋರಿಸ್ತೀನಿ, ಬನ್ನಿ ಅನ್ಬಾಕ್ಸ್ ಮಾಡೋಣ. ಇದು ನೋಡಿ ಎಷ್ಟು ಕ್ಲೀನಾಗಿ ಕೊಟ್ಟಿದ್ದಾರೆ ಬಾಕ್ಸು. ಒಂದು ಬಾಕ್ಸ್ ಹೊರಗಡೆ ಹಿಂಗಿದೆ, ಒಳಗಡೆ ನೋಡಿದ್ರೆ ಇದೇ ನೋಡಿ ಬಾಕ್ಸ್ ಯಾವ ಥರ ಆಗುತ್ತೆ. ಸೊ ಇದು ಕಲರ್ ಒಂಥರ ಬ್ಲೂ, ಡಾರ್ಕ್ ಗ್ರೀನ್ ಕಮ್ ಬ್ಲೂ, ಗ್ರೀನ್ ಮಿಕ್ಸ್ ಇದೆ ಸ್ವಲ್ಪ, ಬಟ್ ಬ್ಲೂ ಸೇಮ್. ಇದು ಅಷ್ಟೇ ನೋಡಿ ಕ್ರೋಮ್ ಇಟ್ಕೊಟ್ಟಿದ್ದಾರೆ. ಸೊ ಇದು ಸೀಟು. ಸೊ ಎರಡು ಒಂದೇ ಬ್ರ್ಯಾಂಡು, ಬಟ್ ಅದು ಬೇರೆ ಪ್ಲ್ಯಾಟ್ಫಾರ್ಮಿಂದ ಆರ್ಡರ್ ಮಾಡೋದು, ಒಂದು ಅಮೆಝಾನ್ ಒಂದು ಫ್ಲಿಪ್ಕಾರ್ಟಿಂದ. ಆಮ್ರೆಸ್ ಕೊಟ್ಟಿದ್ದಾರೆ ಎರಡು. ಈ ಎಲ್ಲ ಕಂಪ್ಲೀಟ್ ಸೇಮು, ಬಟ್ ಸೀಟ್ ಕಲರ್ ಮತ್ತು ಈ ಬ್ಯಾಕ್ಗ್ರೌಂಡ್ ಇಲ್ಲಿ ಫ್ರೇಮ್ ಹಾಕಿದ್ದಾರೆ ನೋಡಿ, ಇದು ಎರಡೇ ಕಲರ್ ಚೇಂಜ್ ಅಷ್ಟೇ. ಸೇಮ್ ಮಾಡಲ್ಲು, ಪ್ರೈಸಿಂಗಲ್ಲೂ ಹೆಚ್ಚು ಕಡಿಮೆ ಸೇಮೇನೆ, ಬಟ್ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ. ಸೊ ಯಾವ ಥರ ಇರುತ್ತೆ ಅಂತ ಡಿಫ್ರೆನ್ಸ್ಗೋಸ್ಕರ ಮಾಡಿದೆ. ಆ್ಯಂಡ್ ಒಂದು ನಮ್ಮ ಅಕ್ಕನಿಗೆ, ಇನ್ನೊಂದು ನನಗೆ ಚೇರ್. ಇದು ಯಾರು ಚೇರ್ ಆದರೆ ಡಿಸೈಡ್ ಮಾಡೋಣ. ಅಯ್ಯಬ್ಬ, ಈ ರೀತಿ ಪ್ಲೇಸ್ ಮಾಡ್ಕೊಂಡು ಈಗ ಹಾಕಬೇಕು. ಸೊ ಇದೆಲ್ಲ ಕಂಪ್ಲೀಟ್ ಮೆಟಲ್ಲು, ಕ್ವಾಲಿಟಿ ಚೆನ್ನಾಗಿದೆ. ಇದು ಒಂಥರ ಹಾರ್ಡ್ ಪ್ಲಾಸ್ಟಿಕ್ ಫೈಬರ್ ಗೊತ್ತಿಲ್ಲ, ಒಟ್ಟಿನಲ್ಲಿ ಸಖತ್ ಸ್ಟ್ರಾಂಗ್ ಇದೆ. ಈ ರೀತಿ ಲಾಕ್ ಮಾಡಿಬಿಟ್ಟು ಕೂತ್ಕೊಂಡ್ರೆ ಇಷ್ಟೇ. ಮೋಸ್ಟ್ಲಿ ಚೇರ್ ಯಾವುದೋ ಕರ್ಸ್ ಆಗಿರ್ಬೇಕು, ಸುಮ್ಮನೆ ಇದು. ಸೊ ಇಲ್ಲಿ ನಿಮಗೆ ಬ್ಯಾಕ್ ರೆಸ್ಟ್ ಕೂಡ ಸಿಗುತ್ತೆ ನೋಡಿ, ಲೀನ್ ಆಗ್ಬೋದು. ಆ್ಯಂಡ್ ಇಲ್ಲಿ ಅಡ್ಜಸ್ಟಬಲ್ ಇದೆ ನೋಡಿ, ಮೇಲೆ ಕೆಳಗೆ. ಆ್ಯಂಡ್ ಇದು ಹೆಡ್ ರೆಸ್ಟ್ ಕೂಡ ಅಷ್ಟೇ ಅಡ್ಜಸ್ಟಬಲ್ ನೋಡಿ. ಈ ರೀತಿ ತುಂಬ ಸ್ಟ್ರೆಸ್ ಆದಾಗೈತಾ ಬ್ಯಾಕ್ ಆರಾಮ್ಸೆ ನಾವು ಲೀನ್ ಮಾಡ್ಬೋದು. ಸೊ ಈ ರೀತಿ ಇದೆ ಪ್ರಾಡಕ್ಟ್. ಸೊ ಇದು ಯಾವುದೇ ರೀತಿಯ ಪೇಯ್ಡ್ ಪ್ರಮೋಷನ್ ಏನಲ್ಲ, ಈ ಚೇರ್ ಆರ್ಡರ್ ಮಾಡಿದ್ದು ನಮ್ಮ ಮನೆಗೋಸ್ಕರನೇ. ಸೊ ಎಲ್ಲ ಸ್ವಲ್ಪ ರಿಸರ್ಚ್ ಮಾಡಿ ಯಾವ್ದು ಕ್ವಾಲಿಟಿ ಚೆನ್ನಾಗಿದೆ ಅಂತ ನೋಡಿ, ರಿವ್ಯೂಸ್ ಎಲ್ಲ ನೋಡಿ ಆರ್ಡರ್ ಮಾಡಿರುವಂಥದ್ದು. ಸೊ ನಿಮಗೂ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕ್ನ, ಪರ್ಚೇಸ್ ಮಾಡಿ. ಇದರ ಅಮೆಝಾನ್, ಇದರ ಫ್ಲಿಪ್ಕಾರ್ಟ್, ಎರಡರಲ್ಲೂ ಮಾಡಿದ್ರೆ ಏನೂ ತೊಂದರೆ ಇಲ್ಲ. ಕ್ಲೀನಾಗಿದೆ, ಫಿಟ್ಟಿಂಗ್ ಎಲ್ಲ ಚೆನ್ನಾಗಿದೆ, ಯಾವುದೂ ಡ್ಯಾಮೇಜ್ ಆಗಿಲ್ಲ ಪ್ರಾಡಕ್ಟು. ಸೊ ಈಗ ಎರಡು ಚೇರನ್ನ ಕಂಪೇರ್ ಮಾಡಿ ನೋಡೋಣ, ಕಲರ್ ಯಾವ ರೀತಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ಕಮೆಂಟ್ ಮಾಡಿ. ಆ್ಯಂಡ್ ತೊಗೊಂಬರ್ತೀನಿ ವೆಯ್ಟ್ ನೋಡಿ. ಈಗ ಎರಡು ಪ್ರಾಡಕ್ಟು ಪಕ್ಕದಲ್ಲೇ ಇದೆ, ಏನಿಲ್ಲ ಒಂದೇ ಬ್ರ್ಯಾಂಡು, ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್ ಅಷ್ಟೇ ಆರ್ಡರ್ ಮಾಡಿರೋಂಥದ್ದು. ಎರಡು ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ನೋಡ್ಬೋದು.
ಸೊ ಇದನ್ನು ಗೇಮಿಂಗ್ ಯೂಸ್ ಮಾಡ್ಬೋದು ನೀವು. ಸೊ ಮೆಟೀರಿಯಲ್ ಎಲ್ಲ ನೋಡಿ ತುಂಬ ಚೆನ್ನಾಗಿದೆ, ಕುಷನಿಂಗ್ ಎಲ್ಲ ಇಲ್ಲಿ ಹಿಂದೆ ಇದೆ, ಬ್ಯಾಕ್ ರೆಸ್ಟ್ ಕೂಡ ಆಗ್ಬೋದು. ಸೊ ಲೀನ್ ಆಗ್ಬೋದು ಚೆನ್ನಾಗಿ, ಏನು ಪ್ರಾಬ್ಲಮ್ ಏನಿಲ್ಲ. ಸೊ ಇದಾಗಿತ್ತು ಈ ಬ್ಲಾಗ್. ಸೊ ಈಗ ನೋಡ್ತಾ ಇರಿ, ಇಂಥ ಕಂಟೆಂಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ. ಈ ಚೇರ್ನ ತೊಗೊಳ್ಳೋಣ ಅಥವಾ ಈ ಚೇರ್ನ ತೊಗೊಳ್ಳೋಣ, ದ್ವಂದ್ವಕ್ಕೆ ಸಿಲುಕಿದ್ದೀವಿ ನಾನು ಮತ್ತು ನಮ್ಮಕ್ಕ. ನನಗೆ ಆ್ಯಕ್ಚುಲಿ ಈ ಚೇರು ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ, ಪ್ರೀಮಿಯಮ್ ಆಗಿ ಲುಕ್ ಆಗಿದೆ. ಬಟ್ ಇದು ಕೂಡ ಪ್ರೀಮಿಯಮ್ ಆಗಿ ಕಾಣುತ್ತೆ. ಯಾವ್ದು ಸೆಲೆಕ್ಟ್ ಮಾಡಲಾ? ನಮ್ಮ ಅಕ್ಕನೇ ಕೇಳೋಣ ಒಂದ್ಸರಿ. ಬನ್ನಿ ವರ್ಷಿಣಿ ಅಕ್ಕ. ಬೇಡಪ್ಪ ಐತಮ್ಮ ಬಿಟ್ಕೊಡ್ತಾ ಇದ್ದಾನೆ, ಏನು ಮಾಡೋಕ್ಕಾಗಲ್ಲ. ಇದು ನಮ್ಮ ಅಕ್ಕನ ರೂಮು, ಇದು ನನ್ನ ರೂಮು. ಬೇಕಾದಾಗ ನಾನು ಚೇರ್ನ ಅಲ್ಲಿ ಹಿಂಗೆ ಸ್ವಾಪ್ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ನನಗೆ ಇದು ಸ್ವಲ್ಪ ಗರ್ಲಿಶ್ ಥರ ಪಿಂಟ್ರೆಸ್ಟ್ ವೈಬ್ಸ್ ಕೊಡ್ತಾ ಇದೆ ಅಲ್ವಾ? ಹೌದು, ಇದು ಆ್ಯಕ್ಚುಲಿ ಕಲರ್ ಬಂದು ಒಂಥರ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಸ್ವಲ್ಪ ಡೀಸೆಂಟಾಗಿ ಆಫೀಸ್ ವರ್ಕ್ ಫ್ರಮ್ ಹೋಮ್ ಆಗಿ ಚೂಸ್ ಮಾಡ್ಬೋದು ನೀವು. ಆ ಕಲರು ಸೇಮ್ ಮೆಟೀರಿಯಲ್ ಎಲ್ಲ ನಿಮಗೆ ಏನು ಡಿಫ್ರೆನ್ಸ್ ಆಗಲ್ಲ, ಬರೀ ಕಲರ್ ಮಾತ್ರ ಅಷ್ಟೇ. ಸೊ ಇದಾಗಿತ್ತು ಈ ಬ್ಲಾಗ್. ನಿನ್ನ ಅಭಿಪ್ರಾಯ ಹೇಗಿದೆ ಅಷ್ಟು? ಕಂಫರ್ಟ್ ಎಲ್ಲ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಆ್ಯಕ್ಚುಲಿ ಕಲರ್ ಆ್ಯಕ್ಚುಲಿ ಎರಡು. ಸೊ ಪ್ರೈಸ್ಗೆ ವರ್ತಾ ಏನು ಅಂತ ಕಮೆಂಟ್ ಮಾಡಿ. ಪ್ರೈಸ್ ಹೇಳ್ಬಿಡು. ಸೊ ಇದು ಪ್ರೈಸ್ ಬಂದು ಫ್ಲಿಪ್ಕಾರ್ಟಲ್ಲಿ ನಮ್ಮದು 4760 ರೂಪೀಸ್ ಆಯಿತು. ಕ್ಯಾಶ್ ಆನ್ ಡೆಲಿವರಿ ಮಾಡಿದೆ ಆ್ಯಕ್ಚುಲಿ. ಆ್ಯಂಡ್ ಇದು ಬಂದು ಅಮೆಝಾನಲ್ಲಿ ಪರ್ಚೇಸ್ ಮಾಡಿರೋವಂಥದ್ದು. ಇದರ ಪ್ರೈಸ್ ಬಂದು 4850. ಸೊ ಏನು 100 ರೂಪೀಸ್ ಡಿಫ್ರೆನ್ಸ್ ಇದೆ ಅಷ್ಟೇ, ಏನಿಲ್ಲ. ಸೊ ಏನು ಕಲರ್ಗೆ ಒಂದು ಸ್ವಲ್ಪ ಆಪ್ಷನ್ಸ್ ಜಾಸ್ತಿ ಬರುತ್ತೆ. ಮೂರು ಕಲರ್ ಆಪ್ಷನ್ಸ್ ಇದೆ. ಬನ್ನಿ, ನೀವು ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕ್, ಅದರಲ್ಲಿ ನೋಡಿ ನಿಮ್ಗೆ ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನು ಕ್ವಾಲಿಟಿ ಎಲ್ಲ ನನ್ನ ಪ್ರಕಾರ ಚೆನ್ನಾಗಿದೆ ಅಂತ ಹೇಳ್ತಾ ಈ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್ ತೇಜಸ್. ಹೀಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ಸಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಬಾಯ್. ನಂಗೆ ಗೊತ್ತಿಲ್ಲ, ಖರ್ಚು ಆಗ್ಬಿಟ್ಟೈತೆ ಅನಿಸ್ತದೆ ನನಗೆ, ಯಾಕೋ ಇಚ್ಚಾರು ಅದು ಆಗಿರೋದು, ಅದು ನನಗೆ ಬೇಡ. ಅದ್ರ ಹೆಸರೇ ಮರ್ತೈತಲ್ಲ ವರ್ಷಿಣಿ. ಅದ್ರ ಹೆಸರೇ ಮರ್ತೋಯ್ತು. ಇದಾಗಿತ್ತು ಈ ಬ್ಲಾಗ್. ಸೊ ಈಗ ನೋಡ್ತಾ ಇರಿ, ಇಂಥ ಕಂಟೆಂಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ. ಚಾನಲ್ ಸಾರಿ